ಹಾಯ್ ಹೆಲೋ ನಮಸ್ಕಾರ, ನಾನು ವಿಕ್ರಂತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನೋಡಿ, ಇವಳ ಜೊತೆ ಚಂದು ನಿವಿಮನ್ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 12:45 ಏನೋ ಆಗೈತೆ. ಫುಲ್ ಬಿಸಿಲು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಗೈಸ್, ಹಾಯ್ ಮಾಡಿರಿ. ಹಾಯ್ ಮಾಡ್ರೆ, ರೆಸ್ಪೆಕ್ಟೇ ಇಲ್ಲ. ಚಿಕ್ಕವರಿದ್ದಾಗ ಗೈಸ್, ಇದು ರೆಡ್ ಹುಣ್ಸೆಹಣ್ಣು ಮರ. ಇದನ್ನು ಕಿತ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೆಂಗೆ ಓಡ್ಬಿಡ್ತಿದ್ದೋ ಗೊತ್ತಾ ಸಂಜೆ ಹೊತ್ತು. ಇವಾಗ ಬರ ಹಿಂಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಂದು ಏನೋ ಒಂದು 3-4 ಇಯರ್ಸ್ ಬ್ಯಾಕ್ ಗೈಸ್, ಇಲ್ಲೆಲ್ಲ ಜೇನಿಟ್ಟಿತ್ತು. ಇನ್ನು ಅಲ್ಲಿ ಹೌದಾ, ಒಂದು 6-7 ಇಯರ್ಸ್ ಆಗಿರ್ಬೋದಾ. 10th ಇಲ್ಲಾಂದ್ರೆ 9th 8th ಇದ್ದ ಅವನು. ತುಂಬ ಇಯರ್ಸ್ ಆಗೈತೆ. ಆಯಿತು ತಡಿ. ಫುಲ್ ಅಲ್ಲಿ ದೇವಸ್ಥಾನದ ಹತ್ರನೂ ಇಟ್ಟಿತ್ತು, ಇಲ್ಲೂ ಇಟ್ಟಿತ್ತು. ಒಂದು 2 ವರ್ಷ ಕಂಟಿನ್ಯೂಸ್ ಆಗಿತ್ತು ಅನ್ಕೋ ಅದು. ಆಮೇಲೆ ಒಂದು ಸಲ ಏನೋ ಕಿರ್ಚಾಡಿದ್ದು ಅಂತ ಅಂದ್ಬಿಟ್ಟು ಜೇನೆಲ್ಲ ಕಟ್ಬಿಟ್ಟಿತ್ತು. ಕಚ್ಚಿಸ್ಕೊಂಡು ಹೋಗಿದ್ದು ನನಗೆ, ಇವಳಿಗೆ ಮಾತ್ರ ಕಚ್ಚಿರಲಿಲ್ಲ. ಇನ್ನೆಲ್ಲರಿಗೂ, ನಮ್ಮ ಚಂದಗಂತೂ ಹೊಟ್ಟಿಸ್ಕೊಂಡು ಹೋಗಿ ಫುಲ್ ಹೊಲದಲ್ಲಿ ಪೂರ್ತಿ ರೌಂಡ್ ಹಾಕ್ಸಿ ಕಚ್ಚಿಸ್ಕೊಂಬಂದಿದ್ದು ಚಂದು. ನಾವು ಹೋಗಿದ್ದಷ್ಟು ಚಂದಲ್ಲಿ ನನಗೆ ಮತ್ತು ಇವಳಿಗೆ, ನಾವಿಬ್ರು ತುಂಬ ಒಳ್ಳೆಯವ್ರು ಅನ್ಸುತ್ತೆ, ಅದಕ್ಕೆ ಕಚ್ಚಿರಲಿಲ್ಲ. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು. ಆ ಥರ ದೇವ್ರ ಪ್ರಸಾದ ಅವ್ರಿಗೆ ಸಿಗಲಿ. ಇದು ಯಾವುದೋ ಬೇರೆ ರೋಡು ಗೈಸ್. ಇಷ್ಟೆಲ್ಲ ನಡೆಯೋಷ್ಟು ಇರಲಿಲ್ಲ. ನಡೆಸ್ತಾವಳೆ. ಸದ್ಯ ಬಿಸಿಲು ಸ್ಟಾಪ್ ಆಯಿತು ನೋಡು. ಹಿಂಗೋಗ್ಬೇಕಾ ಹಿಂಗ ಕೊಕ್ಕರೆ ನೋಡಿ ಅಲ್ಲಿ ಹೆಂಗೆ ಗೊತ್ತೈತೆ, ಎಂಥ ವ್ಯೂ. ನಾನು ತೋರಿಸಿದ ತಕ್ಷಣ ಎದ್ದೊಟ್ಟೋಯ್ತದು. ಫುಲ್ಲು ಮಣ್ಣು. ನಾನೇ ಈಗ ಅದೇ ಹೇಳಕ್ಕೆ ಬಂದೆ, ಫುಲ್ ಮಣ್ಣು ರೋಡು, ಕಾಲೆಲ್ಲ ಫುಲ್ ಧೂಳು. ನೀವೇ ರೋಡ್ ಐತಲ್ಲ, ಹತ್ತು ಕಡೆಯಿಂದ ಮೇಯ್ನ್ ರೋಡಲ್ಲಿ ಬಂದಿದ್ರು ಇಷ್ಟೇ ದೂರ ಆಗಿರೋದಲ್ವಾ? ಇನ್ನೂ ದೂರ ಆಗಿರೋದು ಹತ್ತು ಕಡೆಯಿಂದ ಬರ್ಬೇಕಾದ್ರೆ. ಇದೆಲ್ಲ ಶಾರ್ಟ್ ಕಟ್ಟು. ಮೂವಿನಾ ಅದು? ಇಬ್ರು ಬಿದೋಗ್ಬಿಟ್ರಿ ಹಂಗೇನೆ, ಒಬ್ರನ್ನೊಬ್ರು ಎತ್ತಕ್ಕೆ ಹೋಗಿ. ಇಬ್ರು ಏನು ಕಡಿಮೆ ತೂಕನ ಇದ್ದೀರಾ? ಹೇಳು ಎಷ್ಟು ಕೆಜಿ ಇದೆಯಾ? 3 kg ಇದೆಯಾ? ಹೇಳ ದಮ್ಮಿದ್ರೆ ಹೇಳು ಎಷ್ಟು ಕೆಜಿ ಇದೆಯಾ ಅಂತ. ಓಹ್, ಹುಡುಗಿರ ವಯಸ್ಸು ಗಂಡಸರು ಸಂಬಳ ಕೇಳಬಾರ್ದಂತೆ. ಅಲ್ಲ, ಕೇಳದೆ ಇದ್ರೆ ಏನಾದರೂ ಜಾಸ್ತಿ ಆಗುತ್ತಾ? ಈಗೇನು ಗೊತ್ತಾ, ಏಜೇ ಹೇಳ್ಬೇಕು ಅಂತ ಏನಿಲ್ಲ. ಏನು ಓದ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಅವರೇ ಕಂಡಿಡ್ಕೊತಾರೆ. ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾಳೆ. ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. If you anybody interested, please don't contact me. No, don't contact ಅಂತಾನೆ ಹೇಳ್ತಾ ಇದ್ದೀನಿ. ಬಿಕಾಸ್ ಏನು ಹೇಳ್ತಾರೆ, she is not interested. ಏನೇ ಒಳ್ಳೆ ಬರಡು ಭೂಮಿ ಥರ ಐತೆ, ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಕೋಲ್ಕತ್ತಾನಾ? ಕೇರಳ ಹೆಂಗೈತೆ ಅಂತ ನೋಡಿದ್ಯಾ? ನಾವು ಊರು ಒಳಗಡೆ ಇದ್ದೀವಿ, ಇದು ಊರು ಆಚೆ, ಅದಕ್ಕೇನೆ ಹಸಿರು ಇದೆ ಅಷ್ಟೇ. ಅಲ್ಲ, ನಮ್ಮೂರಲ್ಲಿ ಹಸಿರು ಇದೆ ನೋಡಿ. ಫುಲ್ ಹೆಂಗೆ ಕಾಣಿಸ್ತೈತೆ. ಇನ್ನೂ ಜಾಸ್ತಿ ದೂರ ಐತೆ ಅಂದ್ಕೊಂಡ್ರೆ ನಾವು 10 ಕಡೆಯಿಂದ ಬರ್ತಾಯಿದ್ದೋ. ಸ್ಟಾರ್ಟಿಂಗ್ ಎಲ್ಲ 10ಯಿಂದ ಬರ್ತಾಯಿದ್ದೋ, ಇವಾಗ ಇದು ಕಡೆಯಿಂದ ಹೋಗ್ತಾ ಇದ್ದೀವಿ. ಏನು ನಾನು ವ್ಲಾಗ್ ಮಾಡೋದೇನೋ ದೊಡ್ಡ ತಲೆನೋವು ಒಂದು ಥರ ಬಿಹೇವ್ ಮಾಡ್ತಾರೆ ಗೈಸ್. ಇವರೇ ನನ್ನನ್ನು ಏನು ಮಾಡ್ತಾರೆ, ತುಂಬ ಅಜೀಬ್ ಮಾಡಾಕ್ತವ್ರೆ. ದೇವಸ್ಥಾನದಲ್ಲಿ 500 ಇದ್ಬಿಟ್ರೆ ಸಾಕು. ಇದಕ್ಕೆ 1 ಇಯರ್ ಬ್ಯಾಕೇನೋ ಬಂದಿದ್ದೆ, ಸುಮ್ಮನೆ ಕಾಲೇಜ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಅದು ವ್ಲಾಗ್ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಅವಾಗ ಇರಲಿಲ್ಲ, ನಾವೇ ಪೂಜೆ ಮಾಡಿಕೊಂಡು ಹೋಗಿದ್ದು. ಇಲ್ಲ, ನಾನು ಮತ್ತು ಭಾಗ್ಯಮ್ಮ ದೊಡ್ಡಮ್ಮ ಬಂದಿದ್ದು.
ಇಲ್ಲಿ ಪೇಪರ್ ಹಾಕ್ಬಿಟ್ಟು ಬಂದಿರೋ ದುಡ್ಡಲ್ಲ. ಒಂದು ಬುಕ್ ತೊಗೊಳಕ್ಕಾಗಲ್ವಲ್ಲೇ ಅದರಲ್ಲಿ. ದೇವಸ್ಥಾನದ ಹತ್ರ ಬಂದಾಗ ಗೈಸ್ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀವಿ. ಬಂದಿದ್ದ ತಕ್ಷಣ ಒಂದು ಸಿಹಿ ಸುದ್ದಿ ಪ್ರಸಾದ ಕೊಡ್ತಾವ್ರೆ ಗೈಸ್. ನಾನಂತೂ ದೇವಸ್ಥಾನಕ್ಕೆ ಅದಕ್ಕೆ ಬರೋದು. ಹಿಡ್ಕೊ ಇಲ್ಲಿ ವಿಡಿಯೋ ಮಾಡ್ತಾವೆ. ಸುಮ್ಮನೆ ಇರು. ಕಾಯಿ ನನಗೆ ಈಚೆ ಹೊಡ್ಕೊಬರಕ್ಕೆ ಹೇಳಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಯಾಕೆ ಅಲ್ಲೇ ಬಿಟ್ಬಿಟ್ಟೆ? ದಯವಿಟ್ಟು ವ್ಲಾಗ್ ರೇಟಿಗೆ ಬಿಡಮ್ಮ. ನಂದೆಲ್ಲ ಫುಲ್ ಕಾಲಿನ ಪಾಟ್ ಮಾಡ್ತಾವಳಿ. ನಾನು ಹೊಡಿತೀನಿ. ಕೊಡಿಲಿ ಹಿಡ್ಕೊ ಹಿಡ್ಕೊ ವಿಡಿಯೋ ಹಿಡ್ಕೊ. ನಿನ್ನ ಇವತ್ತೆಲ್ಲ ಹೊಡಿತೀನ ಏನಕ್ಕ? ಹಲೋ ಅಮ್ಮ ಕೊಡ್ತೀನ ಏನಕ್ಕ? ಅಯ್ಯೋ ಕುಡಿಯೋದಿತ್ತಲ್ಲ. ಪೂಜೆ ಎಲ್ಲ ಆಯಿತು ಗೈಸ್. ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ವಿಡಿಯೋ ಮಾಡ್ಬೋದು. ಎಲ್ಲ ಅಲ್ಲಿಂದಲೇ ಒಂದು ನಮಸ್ಕಾರ ಹಾಕೋಬಿಡಿ. ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಗೈಸ್. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಒಳ್ಳೆ ವೈಬು ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ. ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನ್ನ ತಂಗಿ ಇಲ್ಲಿಗೆ ಬಂದ್ಬಿಟ್ಟು ತಾಯ್ತ ಕಟ್ಸು ಅಂತ ಹೇಳ್ತೈತೆ. ನಾನು ಅಮೌಂಟೇ ತೊಗೊಂಬಂದಿಲ್ಲ. ಅಲ್ಲೇ ಹೇಳಿದಿದ್ರೆ ನಾನು ತೊಗೊಂಬಂದು ಕಟ್ಟಿಸ್ತಾಯಿದ್ದೆ. ತೊಗೊಂಬಂದಿದ್ದೀನಿ ಇವಾಗ. ಇವಳು ಸ್ನ್ಯಾಪ್ ರಾಣಿ, ಸ್ನ್ಯಾಪ್ ಆಗ್ತಾವಳೆ. ಬೈಲ್ ನಂದು ಮಾಡ್ಬಾ. ಹಿಡ್ಕೊ ಇಲ್ಲಿ. ನೀನು ಮಾಡಿದ್ದೀನಿ ಅಷ್ಟೇ, ಯಾಕೆ ಇದು ಮಾಡ್ತೀಯ? ಇಕ್ಕು ಫಸ್ಟಿಗೆ ಸೈಡು. ಎಲ್ಲ ಬಿಡು. ಕೇಸರಿ ಬತ್ತು ಪುಳಿಯೋಗರೆ ಕೊಟ್ಟವ್ರೆ. ಖುಷಿ ಆಯಿತು ಪ್ರಸಾದ ಕೊಟ್ಟಿದ್ದು ನೋಡ್ಬಿಟ್ಟು. ಪ್ರಸಾದ ತಿನ್ನುವ ಸಮಯ. ತಿನ್ಕೊಂಡು ಇಲ್ಲಿಂದ ಹೊರಡಬೇಕು. ತಿಂತಾಯಿದ್ದೀನಿ ಗೈಸ್. ಸೂಪರ್. ಹೌದು, ದೇವ್ರ ಪೂಜೆ ಎಲ್ಲ ಮುಖ ಮುಚ್ಕೊತಾವಳೆ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಪ್ರಸಾದ ಕೊಟ್ಟರು, ಚೆನ್ನಾಗಿ ತಿನ್ಕೊಂಡು ಅಲ್ಲೇ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನಡೆಯೋದೇ ಇರೋದು. ತಿಂದಿದ ತಕ್ಷಣ ಮಲ್ಕೊಂಬಿಟ್ರೆ ಅಲ್ಲೇ ಏನಾದರೂ ಕೊಟ್ಬಿಟ್ರೆ ಮಲ್ಕೊಂಬಿಡ್ಬೇಕು ಹಂಗೆ ಅನ್ನಿಸ್ತೈತೆ. ಆಫ್ ಮಾಡೆ ಒಂದೊಂದು ಸೆಕೆಂಡು. ಇವತ್ತು ಸಂಕ್ರಾಂತಿಯಾಗಿ ನಾನು ಕಡಲೆಕಾಯಿ, ಗೆಣಸು, ಅವರೆಕಾಯಿ ಏನೂ ತಿಂದಿಲ್ಲ. ಇವಳು ತಿನ್ಕೊಂಬಂದವಳೆ. ನಾನು ತಿಂದಿಲ್ಲ, ನಮ್ಮ ಚಂದೂ ತಿಂದಿಲ್ಲ. ನೋಡಿ ಗೈಸ್, ಸುತ್ತ ಒಂದು ಮನೆ ಇಲ್ಲ. ಈ ಥರ ಜಾಗದಲ್ಲೂ ಮನೆ ಕಟ್ಕೊತಾರ. ನಮಗಂತೂ ಅಕ್ಕಪಕ್ಕ ಎಲ್ಲ ಜನ ನೋಡಿಲ್ಲ. ಒಬ್ಬೊಬ್ರು ಇರಬೇಕಂತಂದರೆ ಥರ ಹಿಂಸೆ ಅನಿಸುತ್ತಪ್ಪ. ಇವ್ರು ನೋಡಿ ಯಾವ ಥರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇವರು ಅಂಥ ಜಾಗದಲ್ಲೇ ಊರು ಬಿಟ್ಟು ಆಚೆ ಹೋಗೋರೆ ಮನೆ ಕಟ್ಕೊಳಕ್ಕೆ. ಇವರಾದರೂ ಅಟ್ಲೀಸ್ಟ್ ಅವರ ಚಿಕ್ಕಪ್ಪಂದಿರೆಲ್ಲ ಅವರೇ. ಹಾಗಾಗಿ ಏನು ಅನಿಸಲ್ಲ. ನಮಗಂತೂ ಜನ ಇಲ್ಲದೆ ಇರೋ ಥರ ಪ್ರದೇಶದಲ್ಲಿ ಇರೋಕ್ಕಾಗಲ್ಲ. ಜನ ಇರಬೇಕು, ನಮಗೆ ಮಾತಾಡ್ತಿರ್ಬೇಕು, ಸೌಂಡ್ ಇರಬೇಕು, ಮಾತಾಡ್ತಿರ್ಬೇಕು. ಏನಂತ ಹೇಳ್ತಾರೆ, ಗಲಗಲ ಅಂತಿರಬೇಕು. ಹಂಗಿರೋ ಜಾಗದಲ್ಲಿ ಇರೋಕ್ಕೆ ಇಷ್ಟ ಆಯಿತು. ಆಮೇಲೆ ಇಂತೂ ಹತ್ತಿರದ ರೋಡಿಗೆ ಬಂದು ತಲುಪಿದ್ವಿ ನಡ್ಕೊಂಡು ಅಷ್ಟು ದೂರ. ಇಲ್ಲಿ ನೀನು ಹಂಗೆಲ್ಲ ಮಾತಾಡೋದು ಹಾಗೆ ಹಾಕ್ಬಿಡ್ತೀನಿ. ಏನು ಎಡಿಟ್ ಮಾಡಲ್ಲ ಗೈಸ್, ಇವಳು ಮಾತಾಡಿರೋದನ್ನ ಹಾಗೆ ಹಾಕ್ತೀನಿ. ಅವರೆಲ್ಲ ನೋಡ್ತಾವ್ರು, ಯಾಕೆ ಫೋನ್ ಇಟ್ಕೊಂಡ್ಬರ್ತಾವಳು ಇವಳು ಅಂತ.
ಅಲ್ಲಿ ಎರಡು ಕಿತ್ಕೊಳ್ತೀನಿ ಕೈ ಇಟ್ಕೊಂಡು ಎಲ್ಲಿ ಅಲ್ಲವೇ ನಾನು ತೆಗಿಬೇಡಮ್ಮ ಇಲ್ಲ ಅವಳು ತೆಗಿ ಅಲ್ಲಿ ಹೋಗ್ಬೋದು ಹುಷಾರು ಕಣೆ ತಂತಿ ಸಿಕ್ಕಾಕೊಂಬಿಟ್ಟಿಯಾ ಎಲ್ಕೊಡ್ಲಾ ಬಿಕ್ಕತ್ಯಾ ಅಟ್ಲೀಸ್ಟ್ ಒಂದೊಂದಾದ್ರೂ ಕಿತ್ಕೋ ಇಲ್ಲ ಐತೆ ಗೈಸ್ ಬಟ್ಟೆಗೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಹಾಂ ವಾವ್ ಎಂಥ ಪ್ಲೇಸ್ ಹುಡ್ಕೊಳಕ್ಕೆ ನನಗೂ ಅಂತೀನಿ ಇಲ್ಲ ನೋಡಿ ಅಲ್ಲಿ ಅಯ್ಯಯ್ಯೋ ಏ ಬಿಡ್ಸೆ ಏ ಆಚೆಗೆ ಏ ಸಿಕ್ಕಾಕಂತು ಬಿಡ್ತಿದ್ದಿಲ್ಲ ಚಂದ ವಿಡಿಯೋ ಮಾಡಬೇಡ ಆಫ್ ಮಾಡಿ ಚಂದ ಮಾಡ್ಕಂದ ಇವಳು ನಂಗೆ ಇದು ಮಾಡಿ ಏ ತಗ್ಗಿ ಅದನ್ನ ಎಳ್ಕೊ ರಸಾಸ ಮಾಡಿ ಕಿತ್ತಿದ್ದೀನಿ 5 ಅಯ್ಯೋ ಇಲ್ಲಿ ನೋಡಿ ನನ್ನ ಬಟ್ಟೆನಾ ನಮ್ಮಮ್ಮ ಮಕ್ಕಳಿರ್ತದೆ ನಾನು ಎಷ್ಟು ಕಿತ್ಕೊಂತ 1 2 4 6 8 ಅಷ್ಟೊಂದು ಕಿತ್ಬಿಟ್ಟ ತೋರಿಸ್ಲ ಇದು ಹಿಂಗೆ ನಮ್ಮ ತಾಯಿ ಮನೆಗೋದ್ಮೇಲೆ ತೋರಿಸಿ ಬಾ ಬೇಡ ಅಲ್ಲಿ ಅದು ಒಂದು ಫಸ್ಟು ತೊಗೊಬೇಕು ಇದು ದೊಡ್ಡ ಇದೆ ಇದು ನೋಡಿ ತೋರಿಸಿ ಹೇಗಿದೆ ಅಂತ ಇದನ್ನ ಸ್ವಲ್ಪ ರೆಡ್ಡಿಗೆ ಹೋಗ್ಬೇಕು ರೆಡ್ ಹುಣ್ಸೇನು ಇವೆಲ್ಲ ರೆಡ್ ಹುಣ್ಸೇನೆ ಫುಲ್ಲು ಸೂಪರ್ ಐತೆ ಹೌದು ಉಪ್ಪು ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನ ಇದು ಮಾಡು ನೋಡೋಣ ತೋರ್ಸೆ ಹೆಂಗೈತದು ರೆಡ್ ಹುಣ್ಸೆ ಸ್ವಲ್ಪ ರೆಡ್ ಆಗೈತೆ ಇನ್ನೂ ಆಗ್ತಾ ಇದೆ ಆಗಿಲ್ಲ ಮಧ್ಯ ಇದು ತೆಗಿಯಪ್ಪ ಮಧ್ಯ ತೆಗಿ ಇದನ್ನೆಲ್ಲ ಚಚ್ಚಿರಿ ನೋಡಿ ಈ ಥರ ರೆಡ್ ಹುಣ್ಸೆಹಣ್ಣು ಇದನ್ನ ಚಚ್ಬಿಟ್ಟು ಉಪ್ಪು ಖಾರ ಹಾಕೊಂಡ್ರೆ ಮಸ್ತ್ ಇರುತ್ತೆ ಅದು ಇನ್ನೂ ಒಣಗಿದ್ರೆ ಚೆನ್ನಾಗಿರುತ್ತೆ ಇನ್ನು ಹಸಿಗೆ ಅಲ್ಲಿ ಕಿತ್ಕೊಂಡಿದ್ರೆ ಸಾಕಾಗಿಲ್ಲ ಗೈಸ್ ಇಲ್ಲೂ ಬಂದವ್ರೆ ಚೆನ್ನಾಗಿ ನೋಡೋಕೋ ಇನ್ನೂ ಸಕ್ಕದಾಗೈತಿ ಸಕ್ಕದಾಗಿರೋದು ಇಂಪಾರ್ಟೆಂಟ್ ಅಲ್ಲ ರೆಡ್ ಕಲರ್ ಐತೆ ಅನ್ನೋದು ಇಂಪಾರ್ಟೆಂಟ್ ಇದೊಂದು ಹುಣ್ಸೆಹಣ್ಣಿಗೋಸ್ಕರ ಗೈಸ್ ಇಲ್ಲಿಗೆ ಏನಂತ ಹೇಳ್ಕೊಂಬರ್ತಿದ್ದೆ ಗೊತ್ತಾ ವಾಕ್ ಮಾಡೋಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫುಲ್ ಅಲ್ಲಿಂದ ಅಲ್ಲಿ ಹುಣ್ಸೆಹಣ್ಣು ಕಿತ್ಕೊಂಡಲ್ಲ ಆ ಮರದವರೆಗೂ ಓಡಬೇಕು ಫುಲ್ ಯಾರು ಫಸ್ಟ್ ಹೋಗ್ತಾರೆ ಅನ್ನೋ ಥರ ತುಂಬ ಕೆಟ್ಟದಾಗ ಸೌಂಡ್ ಮಾಡ್ತಾರೆ ಇಬ್ಬರು ಓಡೋಗ್ತಿದ್ದೋ ಹಂಗೆ ಇವಾಗ ಎಲ್ಲ ಟೈಮೇ ಸಿಗಲ್ಲ ಒಂದೇ ಊರಲ್ಲಿದ್ದರೂ ಇವಳನ್ನ ಒಂದು ಆಡೋಕೆ ಏನ ನಾನು ಅದ್ರಾಗ ಚೆನ್ನಾಗಿ ಗೊತ್ತಿದ್ರೆ ಹಂಗೆ ಒಂದು ಆಡೋಕೆ ಅಂತ ಇವತ್ತು ಚೆನ್ನಾಗಿರೋದಕ್ಕೆ ನನ್ನ ತಂಗಿ ವಿಡಿಯೋದಲ್ಲಿ ಏನಂತಿಲ್ಲ ಇಲ್ಲ ಅಂದರೆ ಹಿಂಗೆ ಮುಚ್ಕೊಂಡು ಹೊಟ್ಟೋಗ್ಬಿಟ್ಟಿರೋದು ಇವಳು ಹೆಂಗೆ ಕಾಣ್ತಾವಳೆ ಅಂತ ಕಮೆಂಟ್ ಮಾಡಿರಿ ನೋಡಿರಿ ಕೈ ತುಂಬ ಬಳೆ ಹಾಕ್ಕೊಂಡು ಕನ್ನಡದ ಹೆಣ್ಮಗಳು ಥರ ಇದ್ದಾಳೆ ಹೆಮ್ಮೆ ಪಡೆ ಕನ್ನಡದ ಹೆಣ್ಮಗಳು ಕನ್ನಡದ ಹೆಣ್ಮಗಳು ಅಂತ ಹೆಮ್ಮೆ ಪಡಬೇಕು ನನಗೆ ಹಂಗೆ ಯಾರಾದರೂ ಹೇಳ್ಬಿಟ್ರೆ ಕನ್ನಡದ ಹೆಣ್ಮಗಳು ಅಂತ ತುಂಬ ಖುಷಿ ನಾನು ಹಿಂಗೆ ಮಾತಾಡ್ಕೊಂಡು ಹೋಗ್ತಿರ್ಬೇಕಂತ ಹಿಂದೆ ಬರುತ್ತಂತೆ ಚೆನ್ನಾಗಿ ಬರ್ತಿದ್ರೆ ಸಾಂಗ್ ಹಾಕ್ಬೇಕಂತೆ ಆಯ್ತು ಒಂದು ನಿಮಿಷ ಇದೆಲ್ಲ ಸ್ಕ್ರಿಪ್ಟೆಡ್ ಬಟ್ ಆದ್ರೂ ಒಂದ್ಸಲ ನೋಡ್ಕೊ ಬನ್ನಿ ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ ಇನ್ನು ಇವಳ ನನಗ ಜೋಡಿ ಒಬ್ಬರೇ ತಿಂದಾಗ ಹೇಳು ಇವಾಗ ಇದು ನಿಜ ಸಕ್ಕತ್ತಾಗಿ ಬರ್ತಿದ್ಯಾ ಕಡೆ ಇಲ್ಲಿ ಒಬ್ಬೊಬ್ಬರೇ ತಿಂದಾಗಲ್ಲ ಎಷ್ಟು ಜನ ತಿಂದ್ರು ಬರುತ್ತೆ ಈ ರೀಲ್ಸ್ ಅಲ್ಲೆಲ್ಲ ಬರುತ್ತಲ್ಲ ಹಿಂಗೆ ತಿಂದಾಗ ಹಿಂಗೆಲ್ಲ ಕೊಡೋದು ಒಬ್ಬೊಬ್ಬರೇ ತಿನ್ನೋದು ಇನ್ನೆಲ್ಲ ಕೊಟ್ಕೊಂಡು ಮುಟ್ಬಿಡೋದು ಹಿಂಗೆ ಮಾತಾಡ್ತಿದ್ದ ಇದು ಏನಾದ್ರು ಗೋದ್ಮೇಲೆ ಮಾಡ್ತೀಯ ಇವ್ರ ತೋಟ ಇದು ನಮ್ದೇ ಇವ್ರದೇ ಬಾ ಚಂದು ಬಂದಾ ನಾನು ಕ್ಯಾಮ್ರಾ ನೋಡಲ್ಲ ಓಕೆ ಇದೆಲ್ಲ ಇವ್ರದೇ ತೋಟ ಅದ ಒಂದು ನಿಮಿಷ ಗೈಸ್ ಇದೆಲ್ಲ ಇವ್ರದೇ ತೋಟ
ಅದೆಲ್ಲ ಇವ್ರದ್ದು ತೋಟ. ಹೇಳು ಹೇಳು ನೀವೇ. ಇದೆಲ್ಲನೂ ಇವ್ರದ್ದೇನೆ ತೋಟ. ಇವಾಗ ಹತ್ರ ಬಂದ್ಬಿಟ್ಟು ಗೈಸ್, ನಿಮ್ದೇನೆ ಇದು? ಹಾಂ, ಮೋನಿಯವ್ರದ ಬಾಳೆ ಗಿಡದ ಹೂವು. ಚೆನ್ನಾಗಿ ಬಂದಿದ್ದೀನಿ ಹೆಂಗು ನೋಡು. ಇದ್ರಲ್ಲಿ ಏನೋ ನೀರು ಥರ ಇರುತ್ತೆ ತಾನೇ ಹೂವು ಬಂದ್ಮೇಲ? ಹಾಂ, ಹೂವಂದ್ರಲ್ಲಿ ಪಲ್ಯನಾ? ನಾನು ತಿಂದಿಲ್ಲ ಯಾವತ್ತೂ, ಹಾಗಾಗಿ ನಮಗೆ ಗೊತ್ತಿಲ್ಲ. ಇವರು ತೋಟ ಮಾಡ್ಕೊಂಡಿದ್ದಾರೆ. ಆವಾಗವಾಗ ಏನು ಹೇಳ್ತಾರೆ, ಹೂವು ಬಿಡ್ತಾರೆ. ಬಾ ಬಾ ಚಂದು. ಇವರು ತೋಟ ಮಾಡ್ಕೊಂಡಿದ್ದಾರೆ. ಆವಾಗವಾಗ ಹೂವು ಬಿಡ್ತಾ ಇರುತ್ತೆ, ಮಾಡ್ಕೊಂಡು ತಿಂತಾರೆ. ನಮ್ದ್ರಲ್ಲಿ ಇಲ್ಲ, ನಾವು ತಿಂದಿಲ್ಲ. ದೇವಸ್ಥಾನಕ್ಕೆ ಹೋಗಿ ತಿನ್ ಬರ್ಲಾರ್ದು ಇಲ್ಲಿ ತಟ್ಟೆ ಇಟ್ಕೊಂಡ್ ಬಂದೋಳೆ. ಬಾಯ್ ಇನ್ನೊಂದು ಸಲ. ತುಂಬು ತುಂಬು ದಡವ 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 ತುಂಬು ತುಂಬು ಅವ್ರ ಅಣ್ಣಂದು ಅಣ್ಣ ತಂಗಿಯರ ಈ ಬಂದ ಸಂಕ್ರಾಂತಿ ಹಬ್ಬಕ್ಕೆ ಅನುಬಂಧ ಅನುಬಂಧ ಅನುಬಂಧ. ಮಕ್ಕ ನೀನು ಏನು ನಿಜ, ಮಕ್ಕ ಇಲ್ಲಾಗೆಲ್ಲ ಉಟ್ಬಿಟ್ಟೈತಿ. ಏನಿದ್ರೆ ಮಕ್ಕ ಎಲ್ಲ ಮಕ್ಕ ಉಟ್ಬಿಟ್ಟೆ